ಆತ್ಮೀಯ ಪ್ರೀತಿ ತುಂಬಿದ BBA ಹಾಗೂ BCA ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ಪಠ್ಯಾಂಶ ಹೇಗಿದೆ ಅನ್ನೋದನ್ನು ಈ ಹೊತ್ತು ಚರ್ಚೆ ಮಾಡ್ತಾ ಇದ್ದೇನೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ SCP ಪಠ್ಯಕ್ರಮ ಬೇಸಿಕ್ ಕನ್ನಡ ಪುಸ್ತಕ. ವಿದ್ಯಾರ್ಥಿಗಳೇ, ಹೋದ ಸೆಮಿಸ್ಟರ್ನಲ್ಲಿ ಇರುವ ಹಾಗೆ ಇಲ್ಲಿಯೂ ಕೂಡ ನಿಮಗೆ 5 ಘಟಕಗಳನ್ನು ಇಟ್ಟಿದ್ದಾರೆ. ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಯಾವ್ಯಾವ ಘಟಕಗಳ ಮೇಲೆ ಯಾವ ರೀತಿಯಾದ ಪ್ರಶ್ನೆಗಳು, ದೀರ್ಘ ಉತ್ತರದ ಪ್ರಶ್ನೆಗಳು, ಸಂದರ್ಭ 1 ಅಂಕದ ಪ್ರಶ್ನೆಗಳು, ಟಿಪ್ಪಣಿ ಮಾದರಿ ಪ್ರಶ್ನೆಗಳು ಎಲ್ಲವನ್ನ ಇಲ್ಲಿ ಕೊನೆಗೆ ಚರ್ಚೆ ಮಾಡ್ತಾ ಇದ್ದೇನೆ. ಈಗ ಪಠ್ಯಕ್ರಮವನ್ನು ನೋಡುತ್ತಾ ಸಾಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, BBA ಮತ್ತು BCA ವಿದ್ಯಾರ್ಥಿಗಳಿಗೆ ಇರುವ ಒಂದೇ ಒಂದು ಪಠ್ಯಕ್ರಮ, ಇಬ್ಬರಿಗೂ ಅನ್ವಯ ಆಗ್ತಕ್ಕಂಥದ್ದು. ಬನ್ನಿ ನೋಡುತ್ತಾ ಸಾಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಘಟಕ 1ರಲ್ಲಿ ಬಾಲ್ಯ ಅನ್ನುವಂಥ ಕಾನ್ಸೆಪ್ಟಿನ ಮೇಲೆ ಘಟಕಗಳನ್ನು ಇಟ್ಟಿದ್ದಾರೆ. 1ನೇ ಘಟಕ ದಡ್ಡ ಮಗ ಅನ್ನುವಂಥದ್ದು ಜಿ ಶಂ ಪರಮಶಿವಯ್ಯ ಅವರು ಇದನ್ನು ಬರೆದಿರ್ತಕ್ಕಂಥದ್ದು. ಆಮೇಲೆ 2ನೇದು ಯಾರಿವನು ಅನ್ನುವಂಥ ಕುವೆಂಪು ಅವರ ಘಟಕ. 3ನೇದು ನಮ್ಮ ಮನೆಯ ದೀಪ ಹಾಮ ನಾಯಕ್ ಅವರು ಬರೆದಿರುವಂಥ ನಮ್ಮ ಮನೆಯ ದೀಪ ಅನ್ನುವಂಥದ್ದು. ನಂತರ ಘಟಕ 2ರಲ್ಲಿ ಕನಸು ಎನ್ನುವಂಥ ಪರಿಕಲ್ಪನೆಯ ಮೇಲೆ 4 ಉಪಘಟಕಗಳನ್ನು ಇಟ್ಟಿದ್ದಾರೆ. ತಿರುಕನ ಕನಸು ಅಂತ ಇದೆ ನೋಡಿ. ಇಲ್ಲಿ ಮುಪ್ಪಿನ ಷಡಕ್ಷರಿ ಅವರು ಬರೀತಾರೆ. ಭಾಳ ಪ್ರಚಲಿತವಾಗಿರುವಂಥ ಒಂದು ಪದ್ಯ. ತಿರುಕನ ಕನಸು ಮುಪ್ಪಿನ ಷಡಕ್ಷರಿ ಅವರು ಬರೆದ. ನಂತರ ಕೋಳದ ಗೌರಿ ಅನ್ನುವಂಥ 5ನೇ ಘಟಕ, ಕೋಳದ ಗೌರಿ ಸೂರಂ ಎಕ್ಕುಂಡಿಯವರು ಬರೆದಿರುವಂಥದ್ದು. 6ನೇ ಘಟಕ ಖಾಲಿ ಕೋಣೆ ಈಶ್ವರ್ ಚಿತ್ತಾಲ್ ಅವರು ಬರೆದಿರುವಂಥದ್ದು. ಘಟಕ 7ರಲ್ಲಿ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ ಅಕ್ಕಮಹಾದೇವಿಯ ವಚನವನ್ನು ಇಟ್ಟಿದ್ದಾರೆ. ಇಷ್ಟು. ಮುಂದಿನ ಸಂಕೀರ್ಣ ಅನ್ನುವಂಥ ಘಟಕ 3ರಲ್ಲಿ ಏನನ್ನು ಇಟ್ಟಿದ್ದಾರೆ ಅಂತಂದರೆ ದಾರಿಯ ಬುತ್ತಿ, ಡಾಕ್ಟರ್ ಶಂ ಬಾ ಜೋಶಿ ಅವರು ಬರೆದ ದಾರಿಯ ಬುತ್ತಿ ಅನ್ನೋದು ಇಲ್ಲಿ ಮುಖ್ಯವಾಗಿ ಇರುವಂಥದ್ದು. ಘಟಕ 4ರಲ್ಲಿ ಬಹುಶಿಸ್ತೀಯ ಅರಿವು, ಶಿವರಾತ್ರಿ ನಾಟಕದ ವಿಮರ್ಶೆಯನ್ನು ಇಟ್ಟಿದ್ದಾರೆ. 9ನೇ ಘಟಕ ಇದು. ಶಿವರಾತ್ರಿ ನಾಟಕದ ವಿಮರ್ಶೆ CN ರಾಮಚಂದ್ರನ್ ಮತ್ತು ಮಾಧವ ಕುಲಕರ್ಣಿ ಅವರು ಸಂಪಾದಿಸಿರುವ ಶಿವರಾತ್ರಿ ನಾಟಕದ ವಿಮರ್ಶೆ ಇಲ್ಲಿದೆ. ಹಾಗೆ ಕೌಶಲ್ಯ ಕನ್ನಡ 5ನೇ ಘಟಕ. ಕೌಶಲ್ಯ ಕನ್ನಡ ಇಲ್ಲಿ ಕೂಡ ವೇದಿಕೆಯ ಕಾರ್ಯಕ್ರಮಗಳ ವಿಧಗಳು ಮತ್ತು ಮಾತುಗಾರಿಕೆ, BCom ಆಗಿರ್ಬೋದು, BA BSW ಆಗಿರ್ಬೋದು, BCA ಆಗಿರ್ಬೋದು, BBA ಆಗಿರ್ಬೋದು, ಎಲ್ಲರಿಗೂ ಕೂಡ ಈ ಕೌಶಲ್ಯ ಕನ್ನಡ ಒಂದೇ ಇರ್ತದೆ. ನೀವು ಅದನ್ನು ಆಲಿಸ್ಬೋದು. ಮುಂದಿನ ವಿಡಿಯೋದಲ್ಲಿ ನಾನು ಈ ಟಾಪಿಕನ್ನು ಚರ್ಚೆ ಮಾಡ್ತಾ ಇದ್ದೇನೆ, ವಿದ್ಯಾರ್ಥಿಗಳು ಆಲಿಸ್ಬೋದು. ಹಾಗಾದರೆ ವಿದ್ಯಾರ್ಥಿಗಳೇ, 80 ಅಂಕಕ್ಕೆ ಇಷ್ಟು ನಾವು ನೋಡ್ಕೊಂಡಿವಿ. ಹಾಗಾದರೆ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ಅನ್ನೋದನ್ನು ಇಲ್ಲಿ ನೋಡೋಣ. ಪ್ರಶ್ನೆ ಸಂಖ್ಯೆ 1ರಲ್ಲಿ ಇಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅವು ಪ್ರಬಂಧ ಮಾದರಿಯ ಪ್ರಶ್ನೆಗಳು. ಇಲ್ಲಿ 3ಕ್ಕೆ ಮಾತ್ರ ನೀವು ಉತ್ತರಿಸಬೇಕಾಗ್ತದೆ. 1ಕ್ಕೆ 10 ಅಂಕಗಳು. 10 × 3 ಒಟ್ಟು 30 ಅಂಕಗಳು ಇಲ್ಲಿ ನಿಮಗೆ ಪ್ರಬಂಧ ಮಾದರಿಯ ಅಥವಾ ದೀರ್ಘ ಉತ್ತರದ ಪ್ರಶ್ನೆಗಳು ಬರ್ತವೆ. ಹಾಗಾದರೆ ಪ್ರಶ್ನೆ ಸಂಖ್ಯೆ 2ರಲ್ಲಿ ಟಿಪ್ಪಣಿಯ ಮಾದರಿಯ ಪ್ರಶ್ನೆಗಳಿರ್ತವೆ. 6ಕ್ಕೆ 6 ಕೊಟ್ಟು ನಾವು 4ಕ್ಕೆ ಉತ್ತರಿಸಬೇಕು. 2 ಇಲ್ಲಿ ಎಕ್ಸ್ಟ್ರಾ ಆಗಿರ್ತವೆ. ಇಲ್ಲಿ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳಂತಂದರೆ ಕವಿ ಪರಿಚಯದ ಮೇಲೆ ಕೇಳ್ಬೋದು, ಅಥವಾ ಪದ್ಯದ ಸಾರಾಂಶ ಕೇಳ್ಬೋದು, ಅಥವಾ ಗದ್ಯದ ಸಂಕ್ಷಿಪ್ತ ಸಾರಾಂಶ ಕೇಳ್ಬೋದು, ಪಾತ್ರಗಳ ನಡುವಿನ ಸಂಭಾಷಣೆಯನ್ನು ಕೇಳ್ಬೋದು. 1ಕ್ಕೆ 1 ಪ್ರಶ್ನೆಗೆ ಇಲ್ಲಿ 5 ಅಂಕಗಳು, ಒಟ್ಟು 4ಕ್ಕೆ ಉತ್ತರಿಸಬೇಕು. ಹಾಗಾದರೆ 5 × 4 ಒಟ್ಟು 20 ಅಂಕಗಳು. ಇನ್ನು ಮುಂದೆ ಬರ್ತಕ್ಕಂಥದ್ದು ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಅಂತ ಇದೆ. ಪ್ರಶ್ನೆ ಸಂಖ್ಯೆ 3ರಲ್ಲಿ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ. ಈಗಾಗಲೇ ನೀವು PUCಯಲ್ಲಿ ಬರೆದಿರುವ ಹಾಗೆ ಸಂದರ್ಭ ಸ್ವಾರಸ್ಯ ಆಯ್ಕೆ, ಸಂದರ್ಭ ಸ್ವಾರಸ್ಯ ಹೇಗೆ ನಿಮಗೆ ಪರಿಚಯ ಇತ್ತಲ್ಲ, ಹಾಗೆ ಇಲ್ಲಿಯೂ ಕೂಡ 5 ಅಂಕಕ್ಕೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀಬೇಕಾಗ್ತದೆ. ಇಲ್ಲಿ ಏನಂತಂದರೆ 1, 2 ಮತ್ತು 3 ಘಟಕಕ್ಕೆ ಮಾತ್ರ ಸಂದರ್ಭದ ಪ್ರಶ್ನೆಗಳು ಬರ್ತವೆ. ಹಾಗೆ ಇನ್ನೊಂದು ವಿಷಯ ಮೇಲೆ ಏನಂತಂದರೆ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳು ಕೇವಲ 1, 2, 3, 5 ಘಟಕಗಳಿಗೆ
ಮಾತ್ರ ಸೀಮಿತವಾಗಿರ್ತದೆ. 4ನೇ ಘಟಕದಲ್ಲಿ ಯಾವುದೇ ರೀತಿಯಾದ ಟಿಪ್ಪಣಿಯ ಪ್ರಶ್ನೆಗಳು ಬರೋದಿಲ್ಲ. ಹಾಗೆಯೇ ಇಲ್ಲಿ ಮೇಲೆ ಇನ್ನೊಂದು ವಿಚಾರ ಏನಂತಂದರೆ, ಇಡೀ ಪಠ್ಯಕ್ಕೆ ಅನ್ವಯಿಸಿದ ಅಥವಾ ಇಡೀ ಪಠ್ಯಕ್ಕೆ ಸಂಬಂಧಿಸಿದ ಅಂದರೆ ಘಟಕ 1, 2, 3, 4, 5 ಘಟಕಗಳ ಮೇಲೆ ಇಲ್ಲಿ ಪ್ರಬಂಧ ಮಾದರಿಯ ಪ್ರಶ್ನೆಗಳು ಬರ್ತವೆ. ಹಾಗೆ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳು ಕೇವಲ 1, 2, 3 ಮತ್ತು 5ನೇ ಘಟಕಗಳಲ್ಲಿ ಬರ್ತವೆ. ಆಮೇಲೆ ಸಂದರ್ಭದಲ್ಲಿಯೂ ಕೂಡ ಹೀಗಿದೆ. 1, 2 ಮತ್ತು 3 ಘಟಕದಲ್ಲಿ 1, 2 ಮತ್ತು 3 ಘಟಕದಲ್ಲಿ ಮಾತ್ರ ಸಂದರ್ಭದ ಪ್ರಶ್ನೆಗಳು ಬರ್ತವೆ. ಇಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟು 3ಕ್ಕೆ ಉತ್ತರಿಸಬೇಕು. ಹಾಗಾದರೆ 5 × 3 ಒಟ್ಟು 15 ಪ್ರಶ್ನೆಗಳು. ಆಮೇಲೆ ಇನ್ನು 4ನೆಯ ಪ್ರಶ್ನೆ, ಒಂದೇ ವಾಕ್ಯದ 15 ವಸ್ತುನಿಷ್ಠ ಪ್ರಶ್ನೆಗಳನ್ನು ಕೊಟ್ಟು ಎಲ್ಲಕ್ಕೂ ಇಲ್ಲಿ ಉತ್ತರಿಸಬೇಕು. ಯಾವುದೇ ರೀತಿಯಾದ ಎಕ್ಸ್ಟ್ರಾ ಕ್ವಶನ್ಗಳು ಇಲ್ಲಿ ಇರೋದಿಲ್ಲ. 1ಕ್ಕೆ 1 ಅಂಕ, 15 × 1 ಒಟ್ಟು 15 ಅಂಕಗಳನ್ನು ಇಲ್ಲಿ ನೀವು ಉತ್ತರಿಸಬೇಕು. ಇಲ್ಲಿ ಒಂದೇ ಒಂದು ಪ್ರಶ್ನೆಗೆ ತಪ್ಪಾಗಿ ಉತ್ತರಿಸಿದರೆ ನಿಮ್ಮದು 80ಕ್ಕೆ 80 ಅಂಕ ಅಥವಾ ಔಟ್ ಆಗೋದು ಬಹಳ ಕಡಿಮೆ ಸಾಧ್ಯತೆ. ಹಾಗಾಗಿ ಇನ್ನು ನಿಮ್ಮ 20 ಆಂತರಿಕ ಅಂಕಗಳು ಇಂಟರ್ನಲ್ ಮಾರ್ಕ್ಸ್ಗಳನ್ನು ಹೇಗೆ ವಿಭಾಗಿಸಿದ್ದಾರೆ ಅಂತಂದರೆ ನೋಡಿ, 10 ಅಂಕದ ಒಂದು ಆಂತರಿಕ ಪರೀಕ್ಷೆ ಅಥವಾ 5 ಅಂಕಗಳಿಗೆ ಸಂಬಂಧಿಸಿದ 2 ಪರೀಕ್ಷೆಗಳನ್ನು ನಡೆಸುವುದು. ಇನ್ನು ಅಂದರೆ ಟೆಸ್ಟ್ 1, ಟೆಸ್ಟ್ 2ಗೆ 5 ಅಂಕಗಳನ್ನು ಏನು ಮಾಡ್ಬೋದು, ಇಲ್ಲಿ ಡಿವೈಡ್ ಮಾಡ್ಬೋದು. ಇಲ್ಲ ಅಂತಂದರೆ ಒಂದೇ ಪರೀಕ್ಷೆಯನ್ನು ನಡೆಸಿ ಅದಕ್ಕೆ 10 ಅಂಕವನ್ನು ಇಲ್ಲಿ ಕನ್ವರ್ಟ್ ಮಾಡಿ ಕೊಡ್ಬೋದು. ಹಾಗಾದರೆ ನೀವು ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಈ 10 ಅಂಕ ನಿಮಗೆ ಸಿಗ್ತದೆ. ಇನ್ನು 5 ಅಂಕ ನಿಮ್ಮ ನಿಯೋಜಿತ ಕಾರ್ಯಕ್ಕೆ ಇಟ್ಟಿದ್ದಾರೆ. ನಿಯೋಜಿತ ಕಾರ್ಯ ಅಂತಂದರೆ ನೀವು ತಯಾರಿಸುವ ಅಸೈನ್ಮೆಂಟ್ಗೆ 5 ಅಂಕಗಳಿವೆ. ಇನ್ನು ನಿಮ್ಮ ಹಾಜರಾತಿ ಇಲ್ಲಿ ಬಹಳ ಮುಖ್ಯ. 75% ನಿಮ್ಮ ಹಾಜರಾತಿ ಇದ್ದರೆ ನಿಮಗೆ 5 ಅಂಕಗಳು ಸಿಗುವ ಸಾಧ್ಯತೆ ಇದೆ. ಇಷ್ಟು ನಿಮ್ಮ BBA ಮತ್ತು BCA ಬೇಸಿಕ್ ಕನ್ನಡದ ಪಠ್ಯಕ್ರಮ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿಗಳೇ ತಯಾರಿಸಿಕೊಂಡು ಉತ್ತಮವಾದ ಅಂಕಗಳನ್ನು ಪಡೆಯಬಹುದು. ಇಷ್ಟು ಆಲಿಸಿದ್ದಕ್ಕೆ ಅನಂತ ಧನ್ಯವಾದಗಳು. BGS ಸ್ಪರ್ಧಾ ಅಕಾಡೆಮಿ. ಥ್ಯಾಂಕ್ ಯು.